ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, BPL ಕಾರ್ಡ್ದಾರರಿಗೆ ಒಂದು ಸಂಕಷ್ಟ ಎದುರಾಗಿದೆ ಫ್ರೆಂಡ್ಸ್. ಕೇಂದ್ರ ಸರ್ಕಾರದಿಂದ ಎಲ್ಲ BPL ಕಾರ್ಡ್ನ ರದ್ದು ಮಾಡ್ತಿದ್ದಾರೆ ಫ್ರೆಂಡ್ಸ್. ಯಾಕೆ BPL ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ, ಯಾರ್ಯಾರು BPL ಕಾರ್ಡ್ ರದ್ದಾಗುತ್ತೆ, ಯಾಕೆ ಆಗ್ತಿದೆ ಅಂತ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಮತ್ತು BPL ಕಾರ್ಡ್ ನಿಮ್ಮದು ರದ್ದಾಗಬಾರ್ದು ಅಂದರೆ ಅದಕ್ಕೇನು ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಿಮ್ಮ BPL ಕಾರ್ಡು ರದ್ದಾಗಬಾರ್ದು, ಹಾಗೆ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಈ ಕೆಲಸ ಮಾಡಬೇಕಾಗುತ್ತೆ. ಏನು ಮಾಡಬೇಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿನ ತನಕ ಮಧ್ಯ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಮತ್ತು ವಿಡಿಯೋಗೊಂದು ಫಸ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಸರ್ಕಾರದಿಂದ BPL ಕಾರ್ಡ್ನ ರದ್ದು ಮಾಡ್ತಿದ್ದಾರೆ ಅಂತ ಹೇಳಿದೆ. ಯಾಕೆ ರದ್ದು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಯಾರೆಲ್ಲ ನಕಲಿ BPL ಕಾರ್ಡ್ದಾರರಿದ್ದಾರೆ ಇಂಥವರ BPL ಕಾರ್ಡ್ನ ಸರ್ಕಾರದವರು ರದ್ದು ಮಾಡ್ತವ್ರೆ. ಮೊದಲಿಗೆ ಎರಡನೇ ಪಾಯಿಂಟ್ ಬಂದು, ನೀವೇನಾದರೂ IT ರಿಟರ್ನ್ಸ್ ಪೇ ಮಾಡ್ತಿದ್ರೆ ಅಂಥ BPL ಕಾರ್ಡ್ಗಳು ರದ್ದಾಗ್ತವೆ. ಮೂರನೇ ಪಾಯಿಂಟ್ ಬಂದರೆ ಫ್ರೆಂಡ್ಸ್, ನೀವೇನಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದು ನಿಮ್ಮ ಹತ್ರ BPL ಕಾರ್ಡ್ಗಳು ಏನಾದರೂ ಇದ್ದರೆ ಅಂಥವರ ಕಾರ್ಡ್ಗಳನ್ನ ಸರ್ಕಾರದಿಂದ ಇವಾಗ ಆಲ್ರೆಡಿ ರದ್ದು ಮಾಡಿದ್ದಾರೆ ಫ್ರೆಂಡ್ಸ್. ರದ್ದಾಗಿದೆ ಆಲ್ರೆಡಿ. ಸುಮಾರು ಕರ್ನಾಟಕದಲ್ಲಿ 10 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇವಾಗ ಆಲ್ರೆಡಿ ತುಂಬ ಜನದ್ದು ರೇಷನ್ ಕಾರ್ಡ್ಗಳು ರದ್ದಾಗಿದೆ. ಮತ್ತು ಹಾಗೆಯೇ ಫ್ರೆಂಡ್ಸ್, ನಿಮ್ಮ ಹತ್ರ ಕಾರು ಮನೆ ಏನಾದರೂ ಇದ್ದರೆ ಅಂಥವರ BPL ಕಾರ್ಡ್ಗಳು ಕೂಡ ರದ್ದಾಗಿದೆ. ಇವಾಗ ಆಲ್ರೆಡಿ ಸರ್ಕಾರದಿಂದ ಕಾರ್ಡ್ಗಳು ರದ್ದಾಗೋಗ್ಬಿಟ್ಟಿದೆ ಎಲ್ಲ ಜಿಲ್ಲೆಯವ್ರದ್ದು. ನಿಮ್ಮದು ರದ್ದಾಗಿದೆ ಇಲ್ವಾ ಅಂತ ನೀವು ಸ್ಟೇಟಸ್ ತಿಳ್ಕೊಬೇಕಾಗತ್ತೆ. ಒಂದು ಸಲ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಬೇಗ ತಿಳ್ಕೊಳ್ಳಿ. ಮತ್ತು ಈ ವಿಷಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೀವೇನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಮ್ಮ ರೇಷನ್ ಕಾರ್ಡು ರದ್ದಾಗ್ಬಿಟ್ಟಿರುತ್ತೆ, ಹೇಗೆ ನೋಡೋದು, ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನೀವು ಗೂಗಲ್ಗೆ ಹೋಗಿ ahara.nic.karnataka.in ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ನೀವು ನೋಡ್ತಾ ಇರುವುದು ಸ್ಕ್ರೀನ್ ಮೇಲೆ ಗೂಗಲ್ ಮಾಡಿದ್ರೆ ನೀವು ಇಲ್ಲಿ ಬಂದು ಏನು ಮಾಡಬೇಕು ಅಂತ ನೋಡೋದಾದ್ರೆ, ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಓನ್ಲಿ ಫಾರ್ ಬೆಳಗಾವಿ ಆ್ಯಂಡ್ ಮೈಸೂರು ಡಿವಿಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮ್ಮದು ಯಾವ್ದು ಜಿಲ್ಲೆ ಇರುತ್ತೆ ನೋಡಿಕೊಂಡು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದು ಎರಡನೇ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್, ಪಡಿತರ ಚೀಟಿ ವಿವರ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಮಾಡಿದ ತಕ್ಷಣ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತ ನೋಡೋದಾದ್ರೆ, ಇಲ್ಲಿ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್, ವಿತ್ OTP ವಿತೌಟ್ OTP ಅಂತ ಇದೆ. ನಾನು ವಿತ್ OTP ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ನಾನೀಗ ವಿತ್ OTP ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದು ನಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನಿಮ್ಮ ರೇಷನ್ ಕಾರ್ಡ್ನ ಸರಿಯಾಗಿ ಎಂಟ್ರಿ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ, ಇಲ್ಲ ಅಂದರೆ ನಿಮಗೆ ಸ್ಟೇಟಸ್ ಕರೆಕ್ಟಾಗಿ ತೋರಿಸಲ್ಲ. ನೆಕ್ಸ್ಟು ಎಂಟ್ರಿ ಮಾಡಿದ ನಂತರ OTP ಹಾಕಬೇಕಾಗತ್ತೆ. OTP ಹಾಕಿದ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಸರ್ಕಲ್ ಆಗಿದೆಯಲ್ಲ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಆ್ಯಕ್ಟಿವ್ ಅಂತ ಇದೆ. ಈ ಥರ ಬಂದರೆ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗಿಲ್ಲ, ಇನ್ನೂ ರನ್ನಿಂಗಲ್ಲಿದೆ ಅಂತ. ಈ ಥರ ಬರಲಿಲ್ಲ ಅಂದರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಫ್ರೆಂಡ್ಸ್. ಇವಾಗ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಯ್ತಲ್ವ. ಮತ್ತು ಇದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.